ತಿಂಗಾಳು ಮುಳುಗಿದವೋ ರಂಗಾಲ ಬೆಳಗಿದವೋ ಸ್ವಾಮಿ ಮದಯನ ಪೂಜೆಗಾಗಿ ಬಾಳ ಬಾಗಿದವೋ ಸ್ವಾಮಿ ಮದಯನ ಪೂಜೆಗಾಗಿ ಬಾಳ ಬಾಗಿದವೋ. ಸೊ ಕೂನಗಲ್ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಈಗ ರಾಮನಗರದಲ್ಲಿರುವಂತಹ ಜನಪದ ಲೋಕಕ್ಕೆ ಬಂದಿದ್ದೀವಿ. ತುಂಬ ಚಿಕ್ಕ ಟ್ರೆಕ್ಕಿಂಗ್ ಆಗಿರೋದ್ರಿಂದ ಜಲ್ದಿ ಮುಗೀತು ನಮಗೆ. ಅದಕ್ಕೆ ಈಗ ಜನಪದ ಲೋಕಕ್ಕೆ ಬಂದು ಇಲ್ಲಿ ಮ್ಯೂಸಿಯಂ ಎಲ್ಲ ನೋಡಿಕೊಂಡು ಸೊ ಬೆಂಗಳೂರಿಗೆ ಹೋಗ್ತೀವಿ. ಈಗ ರಾಮನಗರದಲ್ಲಿದ್ದೀವಿ. ಸೊ ಇದರ ಎಂಟ್ರೆನ್ಸು ಅದೆಲ್ಲ ಈಗ ನಾನು ಇದರಲ್ಲಿ ಹಾಕ್ತೀನಿ ಫೋಟೋದಲ್ಲಿ ನೋಡಿ. 100 ರೂಪೀಸ್ ಅಡಲ್ಟ್ಸಿಗೆ, ಚಿಲ್ಡ್ರನ್ಸಿಗೆ 50 ರೂಪೀಸ್ ಇದೆ. ಕ್ಯಾಮ್ರಾಗೆಲ್ಲ 500 ಆ ಥರ ಕಾಸ್ಟ್ ಇದೆ. ಸೊ ಅದಕ್ಕೋಸ್ಕರ ಕ್ಯಾಮ್ರಾ ತೊಗೊಂಡು ಬರಲಿಲ್ಲ. ಮೊಬೈಲಲ್ಲೇ ಶೂಟ್ ಮಾಡ್ಬೋದಾಗಿತ್ತಲ್ಲ, ಅದಕ್ಕೋಸ್ಕರ ಮೊಬೈಲಲ್ಲೇ ವೀಡಿಯೋ ಮಾಡ್ತಾಯಿದ್ದೀನಿ. ಇಲ್ಲೂ ಕೋತಿ ಕಾಟ ತುಂಬ ಇದೆ, ಸೊ ಹುಷಾರಾಗಿರಿ. ನಿಂಗೆ ದೊಡ್ಡ ಮಂಗ ಬೇಕಾ? ಡೊಳ್ಳು ಕುಣಿತ ಅವೆಲ್ಲ ಅವಕ್ಕೆ ಮನುಷ್ಯರ ಕಂಡು ಅಭ್ಯಾಸ ಇದೆ. ಅವ್ರು ನಮ್ಗೆ ಮಾಡ್ತಾರೆ, ನಾವು ಪ್ರಾಣಿಗಳು ನೋಡ್ತಿರ್ತಾವ. ನನ್ನ ಹೆಸರು ಮಲ್ಲಯ್ಯ ಅಂತೇಳಿ. ಇದು ನಮ್ಮೊಂದು ವೃತ್ತಿ, ನಮ್ಮ ತಂದೆ ನಮ್ಮ ತಾತ ಆ ವೃತ್ತಿ ನಮ್ಮೊಂದು ಒಂದು ಕೆಲಸ ಅಂತ ಹೇಳ್ತಾರೆ. ಈಗ ನಮ್ಮ ಶಿವನ ಮೇಲೆ ಒಂದು ಹಾಡನ್ನು ಹಾಡು. ತಿಂಗಾಲ ಮುಳುಗಿದವೋ ರಂಗಾಲ ಬೆಳಗಿದವೋ ಸ್ವಾಮಿ ಮದಯನ ಪೂಜೆಗಾಗಿ ಬಾಳ ಬಾಗಿದವೋ ಸ್ವಾಮಿ ಮದಯನ ಪೂಜೆಗಾಗಿ ಬಾಳ ಬಾಗಿದವೋ. ಮಲ್ಲಿಗೆ ಹೂವಿನಂಗೆ ಚೆಲ್ಲಿ ತುಲಿನ ಪರುಸೆ ಚೆಲ್ಲಾಟಗಾರ ಮಾದೇವ ಬಾಳ ಬಾಗಿದವ. ಬಾಗಿಲ ಗಿಂಡೇಲೆ ಬೊಗ್ಗಿ ನೋಡುವ ನ್ಯಾರೆ ಭಾಗ್ಯ ಕೊಡುವಂತ ಮಾದೇವ ಬಾಳ ಬಾಗಿದವ. ಸಂಪಿಗೆ ಹೂವಿನಂಗೆ ಗುಂಪಾದಲಿನ ಭರೋಸೆ ಸಂಪತ್ತುಗಾರ ಮಾದೇವ ಬಾಳ ಬಾಗಿದವ. ಮನೆಯನ್ನು ತಾರಿಸಿವನೇ ಶಿವನೇ ಮನೆ ಮದೆಯ ಬರಲಿಲ್ಲ ಬಾಳ ಬಾಗಿದವ. ಕಳ್ಳ ಮದಯ ನೀನು ಕೊಳ್ಳ ಬದಿಗೆ ನೀರ ಒಲ್ಲೆ ಕ್ರಮಗಳೇ ಸುವಿಲ್ಲ ಬಾಳ ಬಾಗಿದವ. ಯಾಕಪ್ಪ ಮಾದೇವ ಕೋಪ ಮಕ್ಕಳ ಮೇಲೆ ನೀ ಕೊಟ್ಟ ಕಂದ ತೊಡ ಮೇಲೆ ಬಾಳ ಬಾಗಿದವ. ನೀ ಕೊಟ್ಟ ಕಂದ ತೊಡ ಮೇಲೆ ಬಾಳ ಬಾಗಿದವ. ಬೆಟ್ಟಕ್ಕೆ ಬಿದುರಾಸೆ ಬಿದಿರಿಗೆ ಎಲೆಯಾಸೆ ಹೆಣ್ಣು ಮಕ್ಕಳಿಗೆ ತವರಾಸೆ ಬಾಳ ಬಾಗಿದವ. ಹೆಣ್ಣು ಮಕ್ಕಳಿಗೆ ತವರಾಸೆ ಬಾಳ ಬಾಗಿದವ. ಎಡಗಾಲ ಎತ್ತಲ್ಲ ತಳವಾಗಿ ದೊರೆಯಲ್ಲ ಮನೆಗೆ ಬಂದಳಿಯ ಮಗನಲ್ಲ ಬಾಳ ಬಾಗಿದವ. ಮನೆಗೆ ಬಂದಳಿಯ ಮಗನಲ್ಲ ಬಾಳ ಬಾಗಿದವ. ಯಾರಿಗೆ ಯಾರುವಿಲ್ಲ ಯಾರಿಗೆ ಸಂಗಡವಿಲ್ಲ ನೀರಾಮೆಗಳ ಗುಳ ನಿಜವೇ ಇಲ್ಲ ಬಾಳ ಬಾಗಿದವ. ನೀರಾಮೆಗಳ ಗುಳ ನಿಜವೇ ಇಲ್ಲ ಬಾಳ ಬಾಗಿದವ. ತಿಂಗಾಳು ಮುಳುಗಿದವೋ ರಂಗಾಲು ಬೆಳಗಿದರೋ
ಜನಪದ ಲೋಕದಲ್ಲಿ ನಮ್ಮ ಕರ್ನಾಟಕ, ಎಸ್ಪೆಷಲಿ ಕರ್ನಾಟಕದಲ್ಲಿ ಯಾವ್ಯಾವ ಥರ ಜನಪದ ಕಲಾವಿದರು, ಆಮೇಲೆ ಯಾವ ಥರ ಹಳ್ಳಿಗಳಲ್ಲಿ, ಆಮೇಲೆ ಸೌತ್ ಕೆನರಾ ಆಗಿರ್ಬೋದು, ಡಿಫ್ರೆಂಟ್ ಸ್ಟೇಟ್ ಡಿಫ್ರೆಂಟ್ ಡಿಸ್ಟಿಕ್ಕಲ್ಲಿ ಯಾವ ಥರ ನಮ್ಮ ಜನಪದ ಕಲಾವಿದರು ಹೇಗೆ ಪರ್ಫಾರ್ಮ್ ಮಾಡ್ತಾಯಿದ್ರು ಅನ್ನೋದನ್ನ ಇಲ್ಲಿ ಈ ಥರ ಸಿಮೆಂಟಿಂದು ಸ್ಟ್ಯಾಚ್ಗಳನ್ನು ಮಾಡಿದ್ದಾರೆ. ಸೊ ಆಮೇಲೆ ಬೇರೆ ಬೇರೆ ಥರ ಲ್ಯಾಂಗ್ವೇಜಸ್, ಯಾವ್ಯಾವ ಥರ ಲ್ಯಾಂಗ್ವೇಜಸ್ಸು ಇಡೀ ನಮ್ಮ ಕರ್ನಾಟಕದಲ್ಲಿ ಬೆಳೆಸ್ತಾಯಿದ್ರು, ಕೊಡವರು ಹೇಗಿದ್ದರು, ಆಮೇಲೆ ಸೌತ್ ಕೆನರಾ ಪೀಪಲ್ ಆಗಿರ್ಬೋದು, ಮಂಗಳೂರು ಕಡೆ ಆಗಿರ್ಬೋದು, ಆಮೇಲೆ ಉತ್ತರ ಕರ್ನಾಟಕ ಆಗಿರ್ಬೋದು, ಡಿಫ್ರೆಂಟ್ ಡ್ಯಾನ್ಸ್ ಫಾರ್ಮೇಷನ್ ಸ್ಟೈಲ್ಸ್ ಆಗಿರ್ಬೋದು, ಅದನ್ನೆಲ್ಲ ಇಲ್ಲಿ ಈ ಥರ ಗೊಂಬೆಗಳನ್ನು ಮಾಡಿಬಿಟ್ಟು ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇವತ್ತು ವೆದರು ನಮಗೆ ಸಪೋರ್ಟ್ ಕೊಟ್ಟಿದೆ. ಪ್ಲೆಸೆಂಟ್ ವೆದರ್ ಇರೋದ್ರಿಂದ ನೋಡೋಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಜೊತೆಗೆ ಒಬ್ಬರು ಇಲ್ಲಿ 30 ಇಯರ್ಸಿಂದ ವರ್ಕ್ ಮಾಡ್ತಾ ಇದ್ದಾರಂತೆ, ಜನಪದ ಕಲಾವಿದರು. ಸೊ ಅವರು ಹಾಡು ಹೇಳಿದರು ನಮಗೋಸ್ಕರ, ನಾವು ಬಂದಿದ್ದೀವಿ ಅಂತ ಹೇಳಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಸೊ ಅವ್ರು ಅದನ್ನು ಹಾಡು ಹೇಳಿ, ಶಿವನ್ ಹಾಡು ಹೇಳಿದರು. ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಒಂದು ಗುಡ್ ಎಕ್ಸ್ಪೀರಿಯನ್ಸ್. ಈ ಥರ ಪ್ಲೇಸಿಗೆ ಬಂದುಬಿಟ್ಟು ನಮ್ಮ ಜನಪದ ಲೋಕದಕ್ಕೆ ಬಂದು ಜನಪದ ಹಾಡನ್ನ ಕೇಳೋದೇನಿದೆ ಅಲ್ಲ, ಅದೇ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಇಲ್ಲಿ ಬೇರೆ ಬೇರೆ ಕಾಲೇಜಸ್ಸಿಂದ ಆಗಿರ್ಬೋದು, ಸ್ಕೂಲ್ಸಿಂದ ಕರ್ಕೊಂಡು ಬರ್ತಾರೆ. ನಮಗೆ ಇಲ್ಲೊಬ್ಬರು ಬೇರೆ ಮೈಸೂರಿಂದ ಯಾವುದೋ ಒಂದು ಕಾಲೇಜ್ ಸ್ಟೂಡೆಂಟ್ಸ್ ಬಂದಿದ್ದರು, ಒಂದು 40-45 ಮೆಂಬರ್ಸ್ ಬಂದಿದ್ದರು. ಸೊ ಆ ಥರ ಸ್ಕೂಲಿಂದ ಟ್ರಿಪ್ನೆಲ್ಲ ಕರ್ಕೊಂಡು ಬರ್ಬೋದು. ಸೊ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ನಿಮ್ಮ ಸ್ಕೂಲ್ ಮಕ್ಕಳನ್ನೆಲ್ಲ ಇಲ್ಲಿ ಕರ್ಕೊಂಬನ್ನಿ. ಡೆಫಿನೆಟ್ಲಿ ಹುಡುಗರಿಗೂ ಅರ್ಥ ಆಗುತ್ತೆ. ಬಿಕಾಸ್ ಈಗಿನ ಜನ್ರೇಷನ್ನವ್ರಿಗೆ ನಮ್ಮ ಜನಪದ ಕಲೆಗಳು ಹೇಗಿತ್ತು ಏನು ಅನ್ನೋದು ಗೊತ್ತಿರಲ್ಲ. ಸೊ ಅವರು ನೋಡಿದಾಗ ಅರ್ಥ ಆಗುತ್ತೆ. ಸೊ ಹೀಗೆ ಇದನ್ನು ಬೆಳೆಸ್ಕೊಂಡು ಹೋದರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ನಮ್ಮ ಕಲ್ಚರ್ ಆಗಿರ್ಬೋದು, ನಮ್ಮ ಲ್ಯಾಂಗ್ವೇಜು, ಅದನ್ನೆಲ್ಲ ಉಳಿಸ್ದಂಗೆ ಆಗುತ್ತೆ. ಎಸ್ಪೆಷಲಿ ನಾವು ಕರ್ನಾಟಕದಲ್ಲಿದ್ದು ಕರ್ನಾಟಕಕ್ಕೆ ಮಾಡೋದೊಂದು ಸೇವೆ ಇದು. ಸೊ ಅದಕ್ಕೆ ಹೆಲ್ಪ್ ಮಾಡೋಣ ನಾವೆಲ್ಲರೂ. ಓಕೆ, ಬನ್ನಿ ಮುಂದೆ ಏನೇನು ಸಿಗುತ್ತೆ ನೋಡೋಣ ಅಂತ ನಿಮಗೂ ತೋರಿಸ್ತೀನಿ. ಮಾತಾಡುತ್ತಾವೆ, ಮೊಗ್ಗೆ ಮಾತಾಡುತ್ತಾವೆ, ಹೂವೆ ಮಾತಾಡುತ್ತಾವೆ, ಮೊಗ್ಗೆ ಮಾತಾಡುತ್ತಾವೆ. ಸ್ವಾಮಿ ಬರುವನ ಗಿರಿಯ ಮ್ಯಾಲೆ ನೌಲೆ ಕುಣಿದಾಡುತ್ತಾವೆ. ಸ್ವಾಮಿ ಬರುವನ ಗಿರಿಯ ಮ್ಯಾಲೆ ನೌಲೆ ಕುಣಿದಾಡುತ್ತಾವೆ. ಹೂವೆ ಮಾತಾಡುತ್ತಾವೆ, ಮೊಗ್ಗೆ ಮಾತಾಡುತ್ತಾವೆ. ಸ್ವಾಮಿ ಬರುವನ ಗಿರಿಯ ಮ್ಯಾಲೆ ನೌಲೆ ಕುಣಿದಾಡುತ್ತಾವೆ. ಸ್ವಾಮಿ ಬರುವನ ಗಿರಿಯ ಮ್ಯಾಲೆ ನೌಲೆ ಕುಣಿದಾಡುತ್ತಾವೆ. ಸ್ವಾಮಿಯೇ ಬೈರುವ ಎತ್ತು ಬಯಲಿಗೆ ಬಂದ. ಸ್ವಾಮಿಯೇ ಬೈರುವ ಎತ್ತು ಬಯಲಿಗೆ ಬಂದ. ಕಾವಿ ಕಮಂಡಲ ಧರಿಸ್ಯಾನೆ ಹೂವೆ ಮಾತಾಡುತ್ತಾವೆ. ಕಾವಿ ಕಮಂಡಲ ಧರಿಸ್ಯಾನೆ ಹೂವೆ ಮಾತಾಡುತ್ತಾವೆ. ಕಾವಿಯ ಕಾಮಂಡಲ ದರ್ಶನ ಬೈರುವ ನಾವೆದ್ದು ಕೈಯ ಮೂಗಿದೆವು ಹೂವೆ ಮಾತಾಡುತ್ತಾವೆ. ನಾವೆದ್ದು ಕೈಯ ಮೂಗಿದೆವು ಹೂವೆ ಮಾತಾಡುತ್ತಾವೆ.
ಮಾತಾಡುತ್ತಾವೆ, ಮೊಗ್ಗೆ ಮಾತಾಡುತ್ತಾವೆ. ಸ್ವಾಮಿ ಭೈರವನ ಗಿರಿಯ ಮ್ಯಾಲೆ ನೌಲೆ ಕುಣಿದಾಡುತ್ತಾವೆ. ಸ್ವಾಮಿ ಭೈರವನ ಗಿರಿಯ ಮ್ಯಾಲೆ ನೌಲೆ ಕುಣಿದಾಡುತ್ತಾವೆ. ಒಳಗೋಗಿ ಬೈರುವ ಏನ್ ಕೊಟ್ಟ ಗಂಗಂಗೆ, ಒಳಗೋಗಿ ಬೈರುವ ಏನ್ ಕೊಟ್ಟ ಗಂಗಂಗೆ. ವಾಲೆ ಬಂಗಾರ ವಾಳ ಲಂಚ ಹೂವೆ ಮಾತಾಡುತ್ತಾವೆ. ವಾಲೆ ಬಂಗಾರ ವಾಳ ಲಂಚ ಹೂವೆ ಮಾತಾಡುತ್ತಾವೆ. ವಾಲೆ ಬಂಗಾರ ಒಳಲಂಚ ಗಂಗಂಗೆ, ಕಟಿ ಬಂದ ಅವರ ಕೋರಳಿಗೆ ಹೂವೆ ಮಾತಾಡುತ್ತಾವೆ. ಕಟಿ ಬಂದ ಅವರ ಕೋರಳಿಗೆ ಹೂವೆ ಮಾತಾಡುತ್ತಾವೆ. ಹೂವೆ ಮಾತಾಡುತ್ತಾವೆ, ಮೊಗ್ಗೆ ಮಾತಾಡುತ್ತಾವೆ. ಸ್ವಾಮಿ ಭೈರವನ ಗಿರಿಯ ಮ್ಯಾಲೆ ನೌಲೆ ಕುಣಿದಾಡುತ್ತಾವೆ. ಸ್ವಾಮಿ ಭೈರವನ ಗಿರಿಯ ಮ್ಯಾಲೆ ನೌಲೆ ಕುಣಿದಾಡುತ್ತಾವೆ. ಕಾಡಿನಲ್ಲಿರುವೋನೇ ಕರದಾರೊಂಬಾನೆ, ಕಾಡಿನಲ್ಲಿರುವೋನೇ ಕರದಾರೊಂಬಾನೆ. ಜೇನುಕ್ಕಿದಂಗೆ ಮಲಗೋನೆ ಹೂವೆ ಮಾತಾಡುತ್ತಾವೆ. ಜೇನುಕ್ಕಿದಂಗೆ ಮಲಗೋನೆ ಹೂವೆ ಮಾತಾಡುತ್ತಾವೆ. ಜೇನುಕ್ಕಿದಂಗೆ ಮಲಗೋನೆ ಬೈರುವ ಜ್ಞಾನ ನಮ್ಯಾಲೆ ದಯವಿರಲಿ ಹೂವೆ ಮಾತಾಡುತ್ತಾವೆ. ಕರ್ನಾಟಕದ ಬೇರೆ ಬೇರೆ ಪ್ಲೇಸಲ್ಲಿ, ಬೇರೆ ಬೇರೆ ಡಿಸ್ಟಿಕ್ಕಲ್ಲಿ ಯಾವ ಥರ ಜನರು ಹೇಗೆ ಬೇಟೆ ಮಾಡ್ತಾಯಿದ್ರು, ಹೇಗೆ ಅಡುಗೆ ಮಾಡಿ ಊಟ ಮಾಡ್ತಾಯಿದ್ರು, ಅವರ ಹೇಗೆ ಬಟ್ಟೆ ಹಾಕೋತಾ ಇದ್ರು, ಸೊ ಅದ್ರ ಬಗ್ಗೆ ಎಲ್ಲ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಆಮೇಲೆ ಅವರು ಬೇಟೆ ಆಡಿ ಬಂದಮೇಲೆ ಯಾವ ಥರ ಸೆಲೆಬ್ರೇಟ್ ಮಾಡ್ತಾಯಿದ್ರು, ಕುಣಿತ ಆಗಿರ್ಬೋದು, ಆಮೇಲೆ ಭತ್ತ ಕಣಜ ಆಗಿರ್ಬೋದು, ಆ ಥರದ್ದೆಲ್ಲ ಇಲ್ಲಿ ಮಾಡೆಲ್ಗಳನ್ನ ಮಾಡಿಟ್ಟಿದ್ದಾರೆ ಸಿಮೆಂಟಲ್ಲಿ. ಸೊ ಅದನ್ನೆಲ್ಲ ಅವರು ವುಡ್ಡಲ್ಲಿ ಮಾಡ್ತಾಯಿದ್ರಂತೆ. ಬಟ್ ಇಲ್ಲಿ ಸಿನ್ಸ್ ವುಡ್ನೆಲ್ಲ ಕಟ್ ಮಾಡೋಕ್ಕಾಗಲ್ಲ, ಬ್ಯಾಂಬೂ ಎಲ್ಲ ಕಟ್ ಮಾಡೋಕ್ಕಾಗಲ್ಲ. ಸೊ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅದಕ್ಕೆಲ್ಲ ಅವಕಾಶ ಕೊಡಲ್ಲ. ಸೊ ಅದಕ್ಕೋಸ್ಕರ ಅವರು ಸಿಮೆಂಟಲ್ಲೇ ಮಾಡಿಬಿಟ್ಟು ಅದಕ್ಕೆ ಬ್ಯಾಂಬೂ ಟಚ್ ಕೊಟ್ಟಿದ್ದಾರೆ ಪೇಂಟಿಂಗಲ್ಲಿ. ಎಷ್ಟು ರಿಯಲಿಸ್ಟಿಕ್ ಆಗಿದೆ ಅಂತಂದರೆ, ಸೊ ನಿಮಗೆ ಇನ್ ಕೇಸ್ ನೀವು ಸ್ವಲ್ಪ ಡಾರ್ಕಲ್ಲಿ ಏನಾದ್ರು ಬಂದು ನೋಡಿದರೆ ಅಂದರೆ ನಿಮಗೆ ಗೊತ್ತೇ ಆಗಲ್ಲ ಸೊ ಇದು ಬ್ಯಾಂಬೂನೋ ಅಥವಾ ವುಡ್ಡು ಅಥವಾ ಮೆಟಲ್ ಅಂತ. ಸೊ ಡಿಫ್ರೆಂಟ್ ಕಲ್ಚರ್ ಪೀಪಲ್ಲು ಇಲ್ಲಿ ಯಾವ ಥರ ಇದ್ದರು, ಕರ್ನಾಟಕದಲ್ಲಿ ಯಾವ ಥರ ಜೀವನ ನಡೆಸ್ತಾ ಇದ್ರು ಅಂತ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಮುಂದೆ ಈ ಥರ ನೋಡೋಕ್ಕೆ ಸಿಗುತ್ತೋ ಇಲ್ಲ ಗೊತ್ತಿಲ್ಲ ರಿಯಲಿಸ್ಟಿಕ್ ಆಗಿ ರಿಯಲ್ ಲೈಫಲ್ಲಿ, ಬಟ್ ಇಲ್ಲಿ ಅದನ್ನು ರೀಕ್ರಿಯೇಟ್ ಮಾಡಿದ್ದಾರೆ. ಸಿದ್ಧಿ ಜನ ಆಗಿರ್ಬೋದು, ಕೌಳಿ ಜನ ಆಗಿರ್ಬೋದು. ಸೊ ಹೀಗೆ ಡಿಫ್ರೆಂಟ್ ಕಲ್ಚರ್ ಪೀಪಲ್ ಬೇರೆ ಕಂಟ್ರಿಯಿಂದ ಕರ್ಕೊಂಡು ಬಂದು ಬ್ರಿಟಿಷರು ಇಲ್ಲಿ ಜೀತದಾಳಾಗಿ ಬಳಸ್ಕೊಂಡ್ರು. ಅವ್ರದ್ದು ಹೇಗಿದ್ರು, ಅವ್ರದ್ದು ಲೈಫ್ ಸ್ಟೈಲ್ ಹೇಗಿತ್ತು, ಅವ್ರದ್ದು ಫುಡ್ ಮೆಥಡಾಲಜಿ ಹೇಗಿತ್ತು, ಆಮೇಲೆ ಡೈಲಿ ಲೈಫ್ ಅವರು ಹೇಗೆ ಲೀಡ್ ಮಾಡ್ತಾಯಿದ್ರು, ಅದ್ರ ಬಗ್ಗೆ ಡೀಟೇಲ್ಸ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಹಿಂದೆ ನೋಡ್ಬೋದು ಇಲ್ಲಿ ಎಲ್ಲ ಮಾಡೆಲ್ ಆಗಿ ಕ್ರಿಯೇಟ್ ಮಾಡಿಬಿಟ್ಟು ರೀಕ್ರಿಯೇಟ್ ಮಾಡಿದ್ದಾರೆ.
ಮಾತಾಡುತ್ತಾವೆ, ಮೊಗ್ಗೆ ಮಾತಾಡುತ್ತಾವೆ, ಹೂವೆ ಮಾತಾಡುತ್ತಾವೆ, ಮೊಗ್ಗೆ ಮಾತಾಡುತ್ತಾವೆ. ಸ್ವಾಮಿ ಬರುವನ ಗಿರಿಯ ಮ್ಯಾಲೆ ನೌಲೆ ಕುಣಿದಾಡುತ್ತಾವೆ. ಸ್ವಾಮಿ ಬರುವನ ಗಿರಿಯ ಮ್ಯಾಲೆ ನೌಲೆ ಕುಣಿದಾಡುತ್ತಾವೆ.